ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉದ್ದಿನ ದೋಸೆ ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ರುಬ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇರೋದು. ಈ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿಯೂ ಇರುತ್ತೆ, ಸಾಫ್ಟಾಗಿರುತ್ತೆ. ಇದನ್ನು ನೀವು ಮಸಾಲೆ ದೋಸೆ ಥರನೂ ಮಾಡ್ಕೊಳ್ಬೋದು, ಒಂದು ವೇಳೆ ಉದ್ದಿನ ದೋಸೆ ಥರನೂ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನಾನು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಒಂದೊಂದು ಗ್ಲಾಸಿಗೆ 4 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೆ. ಒಂದು ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡ್ರೆ ಅವಲಕ್ಕಿಯನ್ನು ರುಬ್ಬಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಳ್ಳೋದು. ಫಸ್ಟಿಗೆ ಈಗ ಗ್ರೈಂಡರನ್ನು ವಾಶ್ ಮಾಡಿಕೊಂಡು ಉದ್ದಿನ ಬೇಳೆ ಮತ್ತು ಅವಲಕ್ಕಿಯನ್ನು ನೈಸಾಗಿ ರುಬ್ಕೊಳ್ತೇನೆ ನಾನು. ಅಕ್ಕಿಯನ್ನು ಆನಂತರ ಸಪ್ರೇಟಾಗಿ ರುಬ್ಕೊಳ್ಳೋದು. ಈಗ ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಹಾಕಿದ್ದೆ. 1 ಗ್ಲಾಸ್ ಉದ್ದಿನ ಬೇಳೆಯನ್ನು ತಗೊಂಡ್ರೆ 4 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ದೋಸೆ ಅಕ್ಕಿ ಅಥವಾ ಇಡ್ಲಿ ರೈಸು ಯಾವುದಾದ್ರು ತಗೊಂಡಿದ್ದೆ ನಾನು. ಅದನ್ನು 4 ಗಂಟೆ ಮೊದಲು ನೆನೆಸಿಟ್ಕೊಂಡಿರೋದು. ಈಗ ಉದ್ದಿನ ಬೇಳೆ ಮತ್ತು ಅವಲಕ್ಕಿಯನ್ನು ರುಬ್ಬಿದ್ದಾಗಿದೆ ನೈಸಾಗಿ. ಈಗ ಸಪ್ರೇಟಾಗಿ ನಾನು ಅಕ್ಕಿಯನ್ನು ರುಬ್ಕೊಳ್ತಾ ಇರೋದು. ಅಕ್ಕಿಯನ್ನು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ಹಾಗಾಗಿ ಅಕ್ಕಿಯನ್ನು ಸಪ್ರೇಟಾಗಿಯೇ ರುಬ್ಕೊಳ್ಳೋದು. ಈಗ ಅಕ್ಕಿಯನ್ನು ಗ್ರೈಂಡರಲ್ಲಿ ಹಾಕಿ ಅದನ್ನು ಕೂಡ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೆ ನೋಡಿ. ಈಗ ಅಕ್ಕಿನೂ ಕೂಡ ರುಬ್ಬಿದ್ದಾಗಿದೆ. ಈ ರೀತಿ ಚಿರೋಟಿ ರವದ ಹದದಲ್ಲಿ ಅದನ್ನು ರುಬ್ಕೊಂಡಿದ್ದಾಗಿದೆ. ಉದ್ದಿನ ಹಿಟ್ಟು ತೆಗೆದಿಟ್ಕೊಂಡಂಥ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಈಗ 2 ಹಿಟ್ಟನ್ನು ನಾನು ಒಂದೇ ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ಈಗ ಅದನ್ನು ಮಿಕ್ಸ್ ಮಾಡಿ ಕಲಸಿ ಓವರ್ ನೈಟ್ ಇಡ್ತೇನೆ. ಈಗ ನಾನು ಉಪ್ಪನ್ನು ಕೂಡ ಈಗ ಹಾಕಲಿಲ್ಲ. ಬೆಳಿಗ್ಗೆನೇ ನಾನೀಗ ನೋಡ್ತಾ ಇರೋದು ದೋಸೆ ಮಾಡುವ ಟೈಮಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ. ನಾನು ಇದಕ್ಕೆ ನೀರು ಮತ್ತು ಉಪ್ಪು ಏನೂ ಸೇರಿಸಲಿಲ್ಲ. ರುಬ್ಬಿದಂಥ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಹಾಗೇ ಇಟ್ಟಿದ್ದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಉದ್ದಿನ ದೋಸೆಯನ್ನು ಮಾಡ್ಕೊಳ್ಳೋಣ. ಈಗ ತವನು ಕೂಡ ಕಾದಿದೆ. ನಾನು ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ಇದನ್ನು ನೀವು ಮಸಾಲೆ ದೋಸೆ ಮಾಡುವ ಥರನೂ ಮಾಡಿಕೊಂಡು ಮೇಲ್ಗಡೆ ಕೆಂಪು ಚಟ್ನಿ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯನ ಹಾಕ್ಕೊಳ್ಬೋದು. ಈಗ ನಾನು ಇದನ್ನು ಮೇಲ್ಗಡೆ ಚಟ್ನಿಯನ್ನು ಹಾಕಲಿಲ್ಲ, ಚಟ್ನಿಯನ್ನು ನಾನು ಮಾಡ್ಕೊಂಡಿಲ್ಲ. ಹಾಗಾಗಿ ಆಲೂಗಡ್ಡೆ ಪಲ್ಯ ಹಾಕಿದ್ದೆ. ಅದನ್ನು ಮಡಚಿಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಮಸಾಲೆ ದೋಸೆನೂ ಆಗುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಈಗ ನೋಡಿ, ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ದೋಸೆ ಮಾಡ್ಕೊಂಡಿದ್ದೆ ನಾನು. ಇದನ್ನು ರೌಂಡಾಗಿ ದೋಸೆ ಇಟ್ಟು ಹಾಕ್ಕೊಂಡು ಈ ರೀತಿ ಅದಕ್ಕೆ ಆಲೂಗಡ್ಡೆ ಪಲ್ಯನ ನಾನು ಹಾಕಲಿಲ್ಲ, ಸಪ್ರೇಟಾಗಿಯೇ ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು ಅಂಥೇಳಿ ಈ ರೀತಿ ದೋಸೆನೆಲ್ಲ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಬೆಣ್ಣೆನೂ ಹಾಕ್ಕೊಂಡು ತಿನ್ಬೋದು. ನೀವು 2 ವಿಧಾನದಲ್ಲಿನೂ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾನು ದೋಸೆ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸಿದ್ದೆ. ಹಾಗೆ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆಯನ್ನು ಮಾಡಿ ತೋರಿಸಿದ್ದೆ ನಾನು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.